ನಮಸ್ಕಾರ ವೀಕ್ಷಕರೇ, ಇಂದಿನ ಈ ವಿಡಿಯೋದಲ್ಲಿ ಒಂದು ಸುಲಭ ರೀತಿಯಲ್ಲಿ ತುಂಬ ಪರಿಣಾಮಶಾಲಿಯಾದಂತಹ ತುಂಬ ಬೇಗ ಅಂದರೆ ಒಂದೇ ಒಂದು ದಿನದಲ್ಲಿ ಹೇಗೆ ಪ್ರಭಾವವನ್ನು ಬೀರ್ತದೆ ಅಂದರೆ, ನೀವು ಯಾವ ಸ್ತ್ರೀಯನ್ನು ನಿಮ್ಮ ವಶವನ್ನಾಗಿ ಮಾಡ್ಕೊಂಡಿರ್ತೀರಾ ಅವರು ಕೇವಲ ಒಂದೇ ಒಂದು ದಿನದಲ್ಲಿ ನಿಮ್ಮ ವಶವಾಗ್ತಾರೆ ವೀಕ್ಷಕರೇ. ಹಾಗಾದರೆ ಬನ್ನಿ ಈ ತಂತ್ರವನ್ನು ನೋಡ್ಕೊಂಬರೋಣ. ಅದಕ್ಕಿಂತ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಇದ್ದರೂ ಕೂಡ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ಕರೆ ಮಾಡಿ. ಶೀಘ್ರದಲ್ಲೇ ಸ್ವತಃಸಿದ್ಧ ಶಾಶ್ವತ ಪರಿಹಾರ ಮಾಡಿಕೊಡಲಾಗ್ತದೆ. ಹಾಗಾದರೆ ಬನ್ನಿ ವೀಕ್ಷಕರು, ಈ ತಂತ್ರವನ್ನು ನೋಡ್ಕೊಂಡು ಬರೋಣ. ಈ ತಂತ್ರವನ್ನು ಮಾಡಲಿಕ್ಕೆ ಒಂದು ತಾಯತ, ಒಂದು ಈ ರೀತಿಯಾದಂತಹ ಒಂದು ತಗಡು, ಹಾಗೆ ಒಂದು ವೀಳ್ಯದ ಎಲೆ, ಇದರ ಸಹಾಯದಿಂದ ನಾವು ಈ ಒಂದು ತಂತ್ರವನ್ನು ಹೇಗೆ ಮಾಡ್ಕೊಂಡು ಬರೋದು ಅಂತ ನೋಡ್ಕೊಂಡು ಬರೋಣ ವೀಕ್ಷಕರೇ. ಮೊದಲಿಗೆ ನೀವು ಹಾಳೆಯಲ್ಲಿ ಈ ರೀತಿಯಾಗಿ ಚಿತ್ರ ಬರ್ಕೊಳ್ಬೇಕಾಗ್ತದೆ ವೀಕ್ಷಕರೇ. ಈ ರೀತಿಯಾಗಿ ಬರ್ಕೊಂಡ ನಂತರ ಇಲ್ಲಿ ನೀವು ಯಾವ ಸ್ತ್ರೀಯನ್ನು ನಿಮ್ಮ ವಶವನ್ನಾಗಿ ಮಾಡ್ಕೋಬೇಕು ಅನ್ಕೊಂಡಿರ್ತೀರಾ ಅವರ ಹೆಸರನ್ನು ಈ ಮಧ್ಯದ ಕೋಣೆಯಲ್ಲಿ 3 ಕೋಣೆಯಲ್ಲಿ ಬರಿಬೇಕಾಗ್ತದೆ. ಹಾಗೆ ಇಲ್ಲಿ ರಿಮ್ ರಿಮ್ ರಿಮ್, ಇಲ್ಲಿ ಶ್ರಿಮ್ ಶ್ರಿಮ್ ಶ್ರಿಮ್, ಈ ರೀತಿಯಾಗಿ ಬದ ನಂತರ ಇಲ್ಲಿ 16, 31, 45, 76, 18, 21, 34, 52, 68, 19, 11, 14 ಇದೇ ರೀತಿಯಾಗಿ ನಂಬರನ್ನು ಬರ್ಕೋಬೇಕಾಗ್ತದೆ ವೀಕ್ಷಕರೇ. ಇದೇ ರೀತಿಯಾಗಿ ಬರ್ಕೊಳ್ಬೇಕಾಗ್ತದೆ. ಇದೇ ರೀತಿಯಾಗಿ ಬರ್ಕೊಂಡ ನಂತರ ಇದನ್ನು ಮೇಲ್ಮುಖವಾಗಿ ಇಟ್ಕೊಂಡು ಈ ರೀತಿಯಾಗಿ ವೀಳ್ಯದ ಎಲೆಯನ್ನು ಇಡಬೇಕಾಗ್ತದೆ ವೀಕ್ಷಕರೇ. ಈ ವೀಳ್ಯದ ಎಲೆಯನ್ನು ಇಟ್ಟ ನಂತರ ನೀವು ಇದರಲ್ಲಿ ಈ ರೀತಿಯಾಗಿ ಒಂದು ಚಿತ್ರವನ್ನು ಬರ್ಕೋಬೇಕಾಗ್ತದೆ. ಈ ರೀತಿಯಾಗಿ ಒಂದು ಚಿತ್ರವನ್ನು ಬರ್ಕೋಬೇಕಾಗ್ತದೆ. ಈ ರೀತಿಯಾಗಿ ಚಿತ್ರವನ್ನು ಬರ್ಕೊಂಡ ನಂತರ ಇದರಲ್ಲಿ ಸ್ತ್ರೀಯ ಹೆಸರು ಮತ್ತೆ ನಿಮ್ಮ ಹೆಸರು, ಈ ರೀತಿಯಾಗಿ ಬರ್ಕೊಂಡ ನಂತರ ನೀವು ಒಂದು ತಗಡನ್ನು ಇಟ್ಕೊಂಡು ಅದರಲ್ಲಿ ಒಂದು ಮಂತ್ರವನ್ನು ಬರ್ಕೋಬೇಕಾಗ್ತದೆ. ಓಂ ವಶೀಕರಣಾಯ ಪ್ರಿಯ ಸ್ತ್ರೀ ಮಮ ಪ್ರಾಪ್ತಿರಸ್ತು, ಈ ರೀತಿಯಾಗಿ ಬರ್ಕೋಬೇಕಾಗ್ತದೆ ವೀಕ್ಷಕರೇ. ಈ ರೀತಿಯಾಗಿ ಬರ್ಕೊಂಡು ಇದಕ್ಕೆ ಸ್ವಲ್ಪ ಆ ಸ್ತ್ರೀಯ ಹೆಸರನ್ನು ಹೇಳ್ತಾ ಅದರ ಮಧ್ಯೆ ಕುಂಕುಮವನ್ನು ಹಾಕಬೇಕಾಗ್ತದೆ ವೀಕ್ಷಕರೇ. ಹಾಗೆ ಅರಿಶಿಣವನ್ನು ಕೂಡ ಹಾಕಬೇಕಾಗ್ತದೆ. ನೀವು ಯಾವ ತಾಯತದ ಒಳಗೆ ಹಾಕ್ತೀರಾ ಅದನ್ನು ಕೂಡ ಇದರ ಮಧ್ಯಭಾಗದಲ್ಲಿ ಇಡಬೇಕಾಗ್ತದೆ. ಈ ರೀತಿಯಾಗಿ ಇಟ್ಟ ನಂತರ ನೀವು ಒಂದು ಕೆಂಪು ದಾರದ ಸಹಾಯದಿಂದ ಅದನ್ನು ಬಂಧನವನ್ನು ಮಾಡ್ಕೋಬೇಕು. ಈ ರೀತಿಯಾಗಿ ಬಂಧನವನ್ನು ಮಾಡ್ಕೋಬೇಕಾಗ್ತದೆ. ಈ ರೀತಿಯಾಗಿ ಬಂಧನವನ್ನು ಮಾಡ್ಕೊಂಡ ನಂತರ ನಾನು ಒಂದು ಮಂತ್ರವನ್ನು ಹೇಳ್ಕೊಡ್ತೇನೆ. ಅದನ್ನು 21 ಬಾರಿ ನೀವು ಶ್ರದ್ಧಾ ಭಕ್ತಿಯಿಂದ ಹೇಳಬೇಕಾಗ್ತದೆ. ತ್ವಯಾ ಋತ್ವಾ ವಶೀಕರಣಾಯ ಮಕುಟಂ, ತ್ವಯಾ ಋತ್ವಾ ವಶೀಕರಣಾಯ ಮಕುಟಂ, ತ್ವಯಾ ಋತ್ವಾ ವಶೀಕರಣಾಯ ಮಕುಟಂ. ಈ ರೀತಿಯಾಗಿ 21 ಬಾರಿ ನೀವು ಶ್ರದ್ಧಾ ಭಕ್ತಿಯಿಂದ ಈ ಮಂತ್ರವನ್ನು ಹೇಳಬೇಕಾಗ್ತದೆ. ಈ ಮಂತ್ರವನ್ನು ಹೇಳಿದ ನಂತರ ನೀವೇನು ಈ ತಗಡಿನಲ್ಲಿ ಹೆಸರು ಬರೆದಿರ್ತೀರಲ್ಲ ಆ ತಗಡನ್ನು ಈ ರೀತಿಯಾಗಿ ಮಡಿಸ್ಬಿಟ್ಟು ತಾಯತದ ಒಳಗೆ ಹಾಕೊಂಡು ತಾಯತದಿಂದ ಬಂಧನವನ್ನು ಮಾಡ್ಕೋಬೇಕಾಗ್ತದೆ. ಈ ರೀತಿಯಾಗಿ ಬಂಧನವನ್ನು ಮಾಡ್ಕೊಂಡ ನಂತರ ವೀಕ್ಷಕರೇ, ಪರಪುರುಷ ಹಾಗೆ ಪರಸ್ತ್ರೀಯು ಕಾಣದಂತಹ ರೀತಿಯಲ್ಲಿ ನೀವು ಕತ್ತಿನಲ್ಲಿ ಹಾಕೋಬೇಕಾಗ್ತದೆ ವೀಕ್ಷಕರೇ. ಒಂದು ವೇಳೆ ಯಾವ್ದು ನೋಡಿದ್ರೆ ಆದ್ರೆ ಇದರ ಶಕ್ತಿ ಕಮ್ಮಿ ಆಗ್ತದೆ ವೀಕ್ಷಕರೇ. ಜಾಗರೂಕತೆಯಲ್ಲಿ ಹಾಕೋಬೇಕಾಗ್ತದೆ ವೀಕ್ಷಕರೇ.
ಈ ರೀತಿಯಾಗಿ ಮಾಡಿದ ನಂತರ ಇದನ್ನು ಧರಿಸಿದ ಒಂದೇ ದಿನದಲ್ಲಿ ನಿಮಗೆ ಆ ಸ್ತ್ರೀಯು ನಿಮ್ಮ ವಶವಾಗುವುದು ಕಾಣ್ತದೆ ವೀಕ್ಷಕರೇ. ಆದರೆ ನೀವು 21 ದಿನಗಳ ಕಾಲನೂ ಈ ತಾಯ್ತವನ್ನು ಹಾಕೊಂಡಿದ್ರೆ ಒಳ್ಳೆಯದು. ಏನಕ್ಕಂದ್ರೆ ಆ ಸ್ತ್ರೀಯು ನಿಮ್ಮ ವಶವಾಗಿರ್ತಾರೆ ಯಾವಾಗಲೂ. ಇಲ್ಲ ಅಂದರೆ ಅದು ಉಲ್ಟಾ ಹೊಡೆಯೋ ಸಾಧ್ಯತೆ ಇದೆ ವೀಕ್ಷಕರೇ. ಒಂದು ವೇಳೆ ನಿಮಗೆ ಈ ತಂತ್ರ ಮಾಡ್ಲಿಕ್ಕಾಗಲ್ಲ, ಗುರುಗಳ ಹತ್ರ ಈ ತಂತ್ರ ಮಾಡ್ಲಿಕ್ಕಾಗಲ್ಲ ಅನ್ನೋರು ಈ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ಕರೆ ಮಾಡಿ ವಶೀಕರಣ ಯಂತ್ರ ಮಾಡಿ ಕಳಿಸಿಕೊಡಲಾಗ್ತದೆ. ಧನ್ಯವಾದಗಳು.